ನಮಸ್ಕಾರ ರೈತ ಮಿತ್ರರೇ, ಇವತ್ತು ಒಂದು ದೊಡ್ಡ ಗುಡ್ ನ್ಯೂಸ್. ಕರ್ನಾಟಕದ ಸಾವಿರಾರು ರೈತರ ಖಾತೆಗಳಿಗೆ ಬೆಳೆ ಪರಿಹಾರ ಹಣ ಜಮೆ ಆಗುತ್ತೆ. ನೋಡಿ, ಇದು ಆಲ್ರೆಡಿ ಜಮೆ ಆಗಿದೆ ಮತ್ತು ಇವತ್ತು ಈ ಒಂದು ಜಿಲ್ಲೆಯ ರೈತರಿಗೆ ಜಮೆ ಆಗುತ್ತೆ ಮತ್ತು ಬೆಳೆ ಹಾನಿ ಪರಿಹಾರ ಹಣ ಈಗಾಗಲೇ ಜಮೆ ಆಗ್ತಾ ಇದೆ ಮತ್ತು ಇವತ್ತು ಸಂಜೆ ಮತ್ತು ನಾಳೆ ತನಕನೂ ಕೂಡ ಈ ಒಂದು ಜಿಲ್ಲೆಗಳಿಗೆ ದೊಡ್ಡ ಮಟ್ಟದಲ್ಲಿ ಹಣ ಜಮೆ ಆಗಲು ಶುರುವಾಗಿದೆ. ಈ ವಿಡಿಯೋದಲ್ಲಿ ನಿಮಗೆ ಯಾವ ಜಿಲ್ಲೆಗಳಿಗೆ ಇವತ್ತು ಜಮೆ ಆಗುತ್ತೆ ಮತ್ತು ನಾಳೆ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಮತ್ತು ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ಯಾಕೆ ಕೆಲವರಿಗೆ 16,600 ರೂಪಾಯಿ ಹಣ ಬರುತ್ತಿದೆ ಮತ್ತು PM ಕಿಸಾನ್ ಪ್ಲಸ್ ಕ್ರಾಪ್ ಕಾಂಪೆನ್ಸೇಷನ್ ಎರಡೂ ಪಡೆಯಲು ಏನು ಮಾಡಬೇಕು ಎಲ್ಲವನ್ನು ಕ್ಲಿಯರ್ ಮಾಹಿತಿ ಕೊಡ್ತೀನಿ. ಕೊನೆವರೆಗೂ ಕೂಡ ನೋಡಿ, ಇದು ರೈತರಿಗೆ ತುಂಬಾ ಮುಖ್ಯವಾದ ಅಪ್ಡೇಟ್ ಆಗಿದೆ. ಹಣ ಜಮೆ ಮಾಹಿತಿ ಇದಾಗಿದೆ. ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇವತ್ತು ಬೆಳಿಗ್ಗೆಯಿಂದಲೇ ಹಲವಾರು ರೈತರಿಗೆ 16,600 ರೂಪಾಯಿ ಹಣ ಕ್ರೆಡಿಟ್ ಮೆಸೇಜ್ ಬರುತ್ತಿದೆ. ನೋಡಿ, ಯುವರ್ ಅಕೌಂಟ್ has been credited with 16,030 ಎಂಬಂತಹ ಮೆಸೇಜ್ಗಳು ಈಗ ವೈರಲ್ ಆಗ್ತಾ ಇದಾವೆ. ನೋಡಿ, ಯಾಕಂತಂದ್ರೆ ನಿನ್ನೆ ಇಲ್ಲಿ ರೈತರಿಗೆ ಒಂದು ಮೆಸೇಜ್ ಬಂತು. ಅವರು ನಮಗೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರು. ಅದನ್ನ ನಾನು ಇಲ್ಲಿ ಹಾಕಿದ್ದೇನೆ. ಆಲ್ರೆಡಿ ತಮ್ಮೆಲ್ಲೂ ಕೂಡ ನೀವು ನೋಡಿರ್ತೀರಾ. ನೋಡಿ, ಈ ಮೊತ್ತ ಅತಿವೃಷ್ಟಿ ಬೆಳೆ ಹಾನಿ ಪರಿಹಾರದ ಮೊದಲ ಹಂತದ ಹಣವಾಗಿದೆ. ನೋಡಿ, ಯಾಕೆ 16,630 ರೂಪಾಯಿ ಹಣವನ್ನ ಹಾಕ್ತಾ ಇದ್ದಾರೆ ಅಂತಂದ್ರೆ, ನೋಡಿ, ಬಹುತೇಕ ಮಳೆ ಆಶ್ರಿತ ಬೆಳೆಗಳಿಗೆ ನೀಡಲಾಗುವ ಪರಿಹಾರ ಮೊತ್ತವೇ 16,000ರಿಂದ 17,000 ನಡುವೆ ಇರುತ್ತೆ. ನೋಡಿ, ಮಳೆ ಆಶ್ರಿತ ಬೆಳೆಗಳಿಗೆ ಗರಿಷ್ಠವಾಗಿ 17,000 ರೂಪಾಯಿ ಹಣ ಸಿಗುತ್ತೆ ಮತ್ತು ನೀರಾವರಿ ಬೆಳೆಗಳಿಗೆ 25,500 ಹಣ ಸಿಗುತ್ತೆ ಮತ್ತು ತೋಟಗಾರಿಕೆ ಬಹುವಾರ್ಷಿಕ ಬೆಳೆಗೆ 31,000 ಹಣ ಸಿಗುತ್ತೆ. ಆದರೆ ಮೊದಲನೆಯ ಹಂತದಲ್ಲಿ ಹೆಚ್ಚಿನವರಿಗೆ ಸರಿಸುಮಾರು 16,630 ರೂಪಾಯಿ ಹಣ ರಿಲೀಸ್ ಆಗಿದೆ. ನೋಡಿ, ಇದನ್ನು ನೀವು ಕೂಡ ತಕ್ಷಣ ಪಡಿಬಹುದಾಗಿರುತ್ತೆ. ಇದೊಂದು ಚಿಕ್ಕ ಕೆಲಸವನ್ನ ಮಾಡಬೇಕು ನೀವು. ನಿಮಗೆ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ನೋಡಿ ಎಷ್ಟು ಎಕರೆಗೆ ಸಿಗುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಇದು ಸಿಗುತ್ತೆ ಅಂತಂದ್ರೆ, ನೋಡಿ, ಒಬ್ಬ ರೈತರಿಗೆ ಗರಿಷ್ಠ 2 ಹೆಕ್ಟೇರ್ ಅಂದ್ರೆ 4 ಎಕರೆವರೆಗೆ ಮಾತ್ರ ಈ ಒಂದು ಹಣ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಪರಿಹಾರ ಯಾರಿಗೂ ಬರೋದಿಲ್ಲ ಅಂತ ಹೇಳಲಾಗಿದೆ. ಕೇಂದ್ರದಿಂದ ಬಿಡುಗಡೆಯಾದ ಮೊತ್ತ ಏನಂತಂದ್ರೆ, ಕೇಂದ್ರ ಸರ್ಕಾರ ಈಗಾಗಲೇ 391 ಕೋಟಿ ಪರಿಹಾರ ಮೊತ್ತ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿದೆ. ಈ ಹಣವನ್ನ ಜಿಲ್ಲೆಗಳ ವರದಿ ಆಧರಿಸಿ ಹಂತ ಹಂತವಾಗಿ ಡಿಬಿಟಿ ಮೂಲಕ ರೈತರ ಖಾತೆಗಳಿಗೆ ವರ್ಗಾಯಿಸಲಾಗುತ್ತಿದೆ. ವೀಕ್ಷಕರೇ, ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ, ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇವತ್ತು ಜಮೆ ಆಗಿರುವ ಜಿಲ್ಲೆಗಳ ಲಿಸ್ಟ್ ನೋಡಿ, ಆಲ್ರೆಡಿ ಜಮೆ ಆಗಿದಾವೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮತ್ತು ಇವತ್ತು ಜಮೆ ಆಗುವ ಜಿಲ್ಲೆಗಳ ಲಿಸ್ಟ್ ಅನ್ನು ಕೂಡ ಹೇಳ್ತಾ ಇದ್ದಾವೆ. ನೋಡಿ, ಇವತ್ತು ಬೆಳಿಗ್ಗೆಯಿಂದನೇ ಜಮೆ ಆಗ್ತಾ ಇರುವಂತಹ ಜಿಲ್ಲೆಗಳ ಲಿಸ್ಟ್ ಇದಾಗಿದೆ. ನೋಡಿ, ಯಾದಗಿರಿ, ಹೌದು ವೀಕ್ಷಕರೇ, ಯಾದಗಿರಿ ಜಿಲ್ಲೆಗೆ ಜಮೆ ಆಗ್ತಾ ಇದೆ ಮತ್ತು ಬಳ್ಳಾರಿ ಜಿಲ್ಲೆಗೆ ಜಮೆ ಆಗ್ತಾ ಇದೆ ಮತ್ತು ಕಲಬುರಗಿ ಜಿಲ್ಲೆಗೆ ಜಮೆ ಆಗ್ತಾ ಇದೆ ಮತ್ತು ರಾಯಚೂರು ಜಿಲ್ಲೆಗೆ ಜಮೆ ಆಗ್ತಾ ಇದೆ ಮತ್ತು ಗದಗ್ ಜಿಲ್ಲೆಗೆ ಜಮೆ ಆಗ್ತಾ ಇದೆ ಮತ್ತು ಬೀದರ್ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ. ಹಾಗೆ ವಿಜಯಪುರ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ ಮತ್ತು ಬೆಳಗಾವಿ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ ಇವತ್ತು ಮತ್ತು ನಾಳೆನೂ ಕೂಡ ಜಮೆ ಆಗ್ತಾ ಇರುವಂತದ್ದು ಜಿಲ್ಲೆಗಳ ಲಿಸ್ಟ್ ಅನ್ನು ಕೂಡ ಹೇಳ್ತಾನೆ. ಈ ಜಿಲ್ಲೆಗಳಲ್ಲಿ ಸಾವಿರಾರು ರೈತರು ಈಗಾಗಲೇ ಮೆಸೇಜ್ ಅನ್ನ ಪಡೆದಿದ್ದಾರೆ. ಇಲ್ಲಿ ಯಾದಗಿರಿ ಆಗಲಿ, ಕಲಬುರಗಿ ಆಗಲಿ, ಬೀದರ್ ಮತ್ತು ವಿಜಯಪುರ, ಬೆಳಗಾವಿ, ಗದಗ್, ರಾಯಚೂರು, ಬಳ್ಳಾರಿ ಈ ಜಿಲ್ಲೆಯ ರೈತರು ಈಗಾಗಲೇ ಮೆಸೇಜ್ ಅನ್ನ ಪಡೆದುಕೊಂಡಿದ್ದಾರೆ. ನೋಡಿ, ನಾಳೆ ಜಮೆ ಆಗುವ ಜಿಲ್ಲೆಗಳ ಲಿಸ್ಟ್ ಅನ್ನು ಕೂಡ ಹೇಳ್ತಾನೆ. ನೋಡಿ, ನಾಳೆಯಿಂದ ಈ ಒಂದು ಜಿಲ್ಲೆಗಳಿಗೆ ಹಣ ಜಮೆ ಪ್ರಾರಂಭ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಕರ್ನಾಟಕದಲ್ಲಿ ಈ ಒಂದು ಜಿಲ್ಲೆಗಳಿಗೆ ಮತ್ತೆ ನಾಳೆ ಹಂತ ಹಂತವಾಗಿ ಮತ್ತೆ ಹಣವನ್ನ ಹಾಕೋದ್ರಿಂದ ಇವತ್ತು ಕೆಲವೊಂದಿಷ್ಟು ಜಿಲ್ಲೆ, ನಾಳೆ ಕೆಲವೊಂದಿಷ್ಟು ಜಿಲ್ಲೆ, ನಾಡಿದ್ದು ಕೆಲವೊಂದಿಷ್ಟು ಜಿಲ್ಲೆ, ಈ ರೀತಿಯಾಗಿ ಹಣ ಬರ್ತಾ ಇರುವಂತದ್ದು. ನಾಳೆ ಚಿತ್ರದುರ್ಗ ಜಿಲ್ಲೆಗೆ ಮತ್ತು ದಾವಣಗೆರೆ ಜಿಲ್ಲೆಗೆ ಮತ್ತು ಹಾಸನ ಜಿಲ್ಲೆಗೂ ಕೂಡ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಮತ್ತು ಇನ್ನು ಕೆಲವು ಮಧ್ಯ ಕರ್ನಾಟಕದ ತಾಲೂಕುಗಳಿಗೆ ಹಣ ಬರ್ತಾ ಇರುವಂತದ್ದು. ಈ ಜಿಲ್ಲೆಗಳಲ್ಲಿ ನೀವು ಇದ್ದರೆ ನಾಳೆ ನಾಡಿದ್ದು ಖಾತೆಯನ್ನ ಚೆಕ್ ಮಾಡಿ. ಹಣ ಬರದೇ ಇದ್ದರೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತಾನೆ. ನೋಡಿ, ಕೆಲವರಿಗೆ ಹಣ ಬರದಿರುವ 5 ಮುಖ್ಯ ಕಾರಣಗಳನ್ನು ಕೂಡ ತಿಳಿಸಲಾಗಿದೆ. ಫ್ರೂಟ್ಸ್ ಪೋರ್ಟಲ್ ನೋಂದಣಿ ಪೂರ್ಣವಾಗಿಲ್ಲ, ಬೆಳೆ ವಿವರ ಕ್ರಾಪ್ ಸರ್ವೆ ಅಪ್ಡೇಟ್ ಆಗಿರಬೇಕು ಅಂದ್ರೆ ನಿಮ್ಗೆ ಹಣ ಸಿಗುತ್ತೆ. ಆಧಾರ್ ಬ್ಯಾಂಕ್ ಲಿಂಕ್ ಆಗಿಲ್ಲ ಅಂದ್ರೆ ಹಣ ಬರೋದಿಲ್ಲ. ಆಧಾರ್ ಲಿಂಕ್ ಅನ್ನ ಮಾಡಿಸಿದವರಿಗೆ ಹಣ ಬರುತ್ತೆ. ಈ KYC ಯಾರು ಮಾಡಿಲ್ಲ ಅವರಿಗೆ ಹಣ ಬರೋದಿಲ್ಲ. ಈ KYC ಯಾರು ಮಾಡಿದಿರಾ ಅವರಿಗೆ ಹಣ ಬರುತ್ತೆ. ಮತ್ತು NPSI ಮ್ಯಾಪಿಂಗ್ ಯಾರ್ದು ಆಗಿಲ್ಲ ಅವರಿಗೆ ಹಣ ಬರೋದಿಲ್ಲ. NPSI ಮ್ಯಾಪಿಂಗ್ ಯಾರ್ದು ಆಗಿದೆ ಅವರಿಗೆ ಹಣ ಬರುತ್ತೆ. ಮತ್ತು ಹೆಸರು ಮಿಸ್ ಮ್ಯಾಚ್, RTC, ಫ್ರೂಟ್ಸ್, ಆಧಾರ್ ಬ್ಯಾಂಕ್ ಎಲ್ಲವನ್ನೂ ಹೆಸರು ಒಂದೇ ಇರಬೇಕು. ಹೆಸರು ಏನಾದರೂ ನಿಮ್ದು ಸ್ವಲ್ಪ ಚೇಂಜ್ ಇತ್ತು ಅಂದ್ರೂ ಕೂಡ ನಿಮ್ಗೆ ಹಣ ಬರೋದಿಲ್ಲ. ಬೆಳೆ ಪರಿಹಾರ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡೋದು ಅಂತ ಕೂಡ ತಿಳಿಸಿಕೊಡ್ತಾನೆ. ನೀವು ಅರ್ಥ ಮಾಡಿಕೊಳ್ಳಲು ಸುಲಭ. ಅಧಿಕೃತ ಸ್ಟೇಟ್ ವೆಬ್ಸೈಟ್ಗೆ ಹೋಗಿ ನಾನು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿರ್ತಾನೆ, ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತಾನೆ. ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆಗಿ ಡೈರೆಕ್ಟ್ ಆಗಿ ಹೋಗುತ್ತೆ. ನೋಡಿ, ಆಧಾರ್ ಅಥವಾ FID ನಂಬರ್ ಅನ್ನು ಹಾಕಿ ನಿಮ್ಮ ಹೆಸರು, ಎಕರೆ, ಪರಿಹಾರ ಮೊತ್ತ, ಪಾವತಿ ಸ್ಥಿತಿ ಎಲ್ಲವೂ ಕೂಡ ಅಲ್ಲಿ ತೋರಿಸುತ್ತೆ. ನೋಡಿ,
ಇಲ್ಲಿ ನಾನು ಲಿಂಕ್ ಅನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ದೂರು ನೀಡಲು ಈ ಪೇಮೆಂಟ್ ಫೇಲ್ಡ್ ಅಂತ ಬಂದ್ರೆ ನೀವು ಇದಕ್ಕೆ ಕಂಪ್ಲೇಂಟ್ ಮಾಡಬಹುದು. ನೀವು ಇದಕ್ಕೆ ಅರ್ಹರಾಗಿದ್ರೆ, ನಿಮಗೆ ಹಣ ಬರದೇ ಇದ್ರೆ ನೀವು ಇದನ್ನ ಪಡ್ಕೊಳ್ಬಹುದು. ಅದು ಹೇಗೆ ಅಂತಾನೂ ಕೂಡ ತಿಳಿಸಿಕೊಡ್ತಾನೆ. ನೋಡಿ, ಸಮಸ್ಯೆ ಇದ್ದರೆ ನೀವು ಈ ಕಡೆ ಸಂಪರ್ಕಿಸಬಹುದು. ವೀಕ್ಷಕರೇ, ನಿಮ್ದೇನಾದ್ರೂ ಸಮಸ್ಯೆ ಇತ್ತು ಅಂತಂದ್ರೆ ಗ್ರಾಮ ಲೇಖಕರು ಅಂತ ಇರ್ತಾರೆ, ಅವರನ್ನ ನೀವು ಹೋಗಿ ಸಂಪರ್ಕಿಸಿ. ಮತ್ತು ರೈತ ಸಂಪರ್ಕ ಕೇಂದ್ರಗಳು ಅಂತಾನೂ ಕೂಡ ಇರ್ತವೆ, ನಿಮ್ಗೆ ಗೊತ್ತಿರುತ್ತೆ, ಅಲ್ಲೂ ಕೂಡ ಹೋಗಿ ನೀವು ಸಂಪರ್ಕ ಮಾಡಿ. ಮತ್ತು ತಾಲೂಕು ಕಚೇರಿಗೆ ಭೇಟಿ ನೀಡಿ ನೀವು ಫಸ್ಟ್. ಮತ್ತು ಜಿಲ್ಲಾ ಕಂದಾಯ ಇಲಾಖೆ ಅಂತ ಇರುತ್ತೆ, ಅಲ್ಲಿನೂ ಕೂಡ ನೀವು ಹೋಗಿ ಬನ್ನಿ. ಮತ್ತು ಹೆಲ್ಪ್ ಲೈನ್ ನಂಬರ್ ಅನ್ನು ಕೂಡ ನಾನು ನಿಮಗೆ ಕೊಡ್ತೇನೆ, 1800457474. ಈ ಒಂದು ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿನೇ ಕುಳಿತುಕೊಂಡು ಎಲ್ಲ ಒಂದು ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ಕೋಬಹುದು. ನೋಡಿ, PM ಕಿಸಾನ್ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಏನಂದ್ರೆ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣವನ್ನ ಪಡೆಯಲು ನೋಡಿ, ಇವಾಗ ಯಾರ್ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಈ ಒಂದು ಅಪ್ಡೇಟ್ ಆಗಿರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಅದೇ ರೀತಿ ಇವಾಗ ಬೆಳೆ ಪರಿಹಾರ ಹಣ ಏನು ಜಮೆ ಆಗ್ತಾ ಇದೆ ಅಲ್ಲ ರೈತರೇ, ಆ ಒಂದು ಬೆಳೆ ಪರಿಹಾರದ ಹಣ ಇಲ್ಲಿ ಹಂತ ಹಂತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ. ಅಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಂದೇ ದಿನ ಹಾಕೋದಿಲ್ಲ. ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇವತ್ತು, ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಾಳೆ, ಇನ್ನು ಕೆಲವೊಂದಿಷ್ಟು ಜಿಲ್ಲೆಯ ಸರದಿ ನೆಕ್ಸ್ಟ್, ಈ ರೀತಿಯಾಗಿ ಸ್ಟೆಪ್ ವೈಸ್ ಹಂತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ ಪರಿಹಾರದ ಹಣ, ಬೆಳೆ ಹಾನಿ ಜಮೆ ಆಗ್ತಾ ಇರುವಂತದ್ದು. ನಮ್ಮ ಹಿಂದಿನ ವಿಡಿಯೋಗಳನ್ನ ನೀವು ನೋಡಿರ್ತೀರಾ, ಅಲ್ಲಿ 31,000 ರೂಪಾಯಿ ತನಕ ಹಣ ಬಂದಿದೆ. ಮತ್ತು ನಿಮ್ದು 2 ಹೆಕ್ಟೇರ್ಗೆ 62,000 ರೂಪಾಯಿ ತನಕ ಹಣ ಬಂದಿದೆ. ಆದರೆ ಇವಾಗ ನಾನು ಜಿಲ್ಲೆಗಳ ಲಿಸ್ಟ್ ಅನ್ನು ನಿಮಗೆ ತಿಳಿಸಿದೆ ಅಲ್ಲ, ಇಲ್ಲಿನೂ ಕೂಡ ಇಲ್ಲಿ ಪ್ರತಿ ಹೆಕ್ಟೇರ್ಗೆ 62,000 ರೂಪಾಯಿ ತನಕನೂ ಕೂಡ ಹಣ ಬರುವಂತಹ ಸಾಧ್ಯತೆ ಇತ್ತು. ಆದರೆ ಈ ಒಂದು ಜಿಲ್ಲೆಗಳಿಗೆ 4 ಎಕರೆನೂ ಕೂಡ ಸೇರಿಸ್ಬಿಟ್ಟು 62,000 ರೂಪಾಯಿ ತನಕ ಹಣ ಬರುತ್ತೆ. ಹಾಗಾಗಿ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಇವೆರಡೂ ಸರ್ಕಾರಗಳು ಸೇರಿ ಜಂಟಿಯಾಗಿ ನಿಮಗೆ ಹಣವನ್ನ ಜಮೆ ಮಾಡುತ್ತಿದ್ದಾವೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ಇದನ್ನ ಉಪಯೋಗ ಪಡಿಸಿಕೊಳ್ಳಿ. ನೋಡಿ, ನಿಮ್ಗೂ ಕೂಡ ನಿಮ್ಮ ಒಂದು ಬೆಳೆ ನಾಶ ಆಗಿತ್ತು ಅಂದ್ರೆ ನಮಗೆ ಹಣ ಇವತ್ತು ಹಾಕ್ತಾರ ನಾಳೆ ಹಾಕ್ತಾರ ಅಂತ ಕುಂತ್ಕೊಳ್ಳಕ್ಕೆ ಹೋಗ್ಬೇಡಿ. ನಾನೊಂದು ಚಿಕ್ಕ ಕೆಲಸವನ್ನ ನಿಮ್ಗೆ ಹೇಳ್ತೇನೆ, ಇದನ್ನ ನೀವು ಮಾಡಿದ್ರೆ ಸಾಕು, ನೀವು ಖಂಡಿತ ಹಣವನ್ನ ಪಡಿಲಿಕ್ಕೆ ಅರ್ಹತೆ ಹೊಂದಿರ್ತೀರಾ. ನಿಮ್ಮ ಒಂದು ಹೊಲದಲ್ಲಿ ಅಥವಾ ನಿಮ್ಮ ಒಂದು ಜಮೀನಿನಲ್ಲಿ ಅಥವಾ ನಿಮ್ಮ ಒಂದು ತೋಟದಲ್ಲಿ ಅಥವಾ ನಿಮ್ಮ ಒಂದು ಗದ್ದೆಯಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ, ಫ್ರೂಟ್ಸ್ ಪೋರ್ಟಲ್ ಅಂತ ಒಂದು ಇರುತ್ತೆ, ಅಲ್ಲಿ ಹೋಗಿ ನೋಂದಣಿಯನ್ನ ಮಾಡಬೇಕು. ನೀವು ಅದೇ ಜಾಗದಲ್ಲಿ ಹೋಗಿ ನೋಂದಣಿಯನ್ನ ಮಾಡ್ಕೊಳ್ಳಿ. ಇದರಿಂದ ನೋಂದಣಿ ಅಂದ್ರೆ ಒಂದು ಚಿಕ್ಕ ಸರ್ವೆ ಇರುತ್ತೆ, ಅದನ್ನ ಮಾಡಿದ್ರೆ ಸಾಕು, ನಿಮ್ಗೆ ಖಂಡಿತ ಹಣ ಅನ್ನೋದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಪ್ರತಿ ರೈತರ ಖಾತೆಗಳಿಗೂ ಕೂಡ ಬೆಳೆ ಪರಿಹಾರದ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಇದಷ್ಟೇ ಅಲ್ಲದೆ ಇಲ್ಲಿ ನಮ್ಗೆ ಜಾಸ್ತಿ ಬರಬೇಕು, ಹಣ ಕಡಿಮೆ ಬಂದಿದೆ ಅಂತಾನೂ ಕೂಡ ಕೆಲವರು ಹೇಳ್ಬಹುದು. ಯಾಕಂತಂದ್ರೆ ಬಹಳಷ್ಟು ಜನರಿಗೆ 16,000 ರೂಪಾಯಿ ತನಕ ಹಣ ಬಂದಿದೆ ಅಷ್ಟೇ. ನೋಡಿ, ಇಲ್ಲಿ ಏನಾಗಿದೆ ಅಂತಂದ್ರೆ, ನಿಮ್ಮ ಒಂದು ಜಮೀನಿನಲ್ಲಿ ಇಲ್ಲಿ ನಿಮ್ಮ ಒಂದು ಬೆಳೆಗಳ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಏನಂದ್ರೆ ಮೆಕ್ಕೆಜೋಳ ಬೆಳೆದಂತಹ ರೈತರಿಗೆ ಇಷ್ಟು, ಮತ್ತು ಇಲ್ಲಿ ಕಬ್ಬು ಬೆಳೆದಂತಹ ರೈತರಿಗೆ ಇಷ್ಟು, ಅಥವಾ ತೊಗರೆ, ಅಥವಾ ಇಲ್ಲಿ ಅನೇಕ ರೀತಿಯ ಬೆಳೆಗಳನ್ನ ಬೆಳೆದವರಿಗೆ ಸಪರೇಟ್ ಆಗಿರುತ್ತೆ. ಹಾಗಾಗಿ ಸರ್ಕಾರದಿಂದ ಈ ಒಂದು ಬೆಳೆಗಳಿಗೆ ಇಷ್ಟು ಹಣ ಅಂತ ಸ್ಯಾಂಕ್ಷನ್ ಆಗುತ್ತೆ, ಅದರ ಒಂದು ಪ್ರಕಾರ ನಿಮಗೆ ಹಣವನ್ನ ನೀಡಲಾಗುತ್ತೆ ವೀಕ್ಷಕರೇ. ಹಾಗಾಗಿ ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕು. ಹಣ ನಿಮಗೆ ಸಿಗಬೇಕು ಅಂತಂದ್ರೆ ನೋಡಿ, ಇನ್ ಕೇಸ್ ನೀವೆಲ್ಲರೂ ಕೂಡ ನನಗೆ ನೀವೇ ಒಂದು ಹೊಲದಲ್ಲಿ ಹೋಗಿ ಒಂದು ಲೈವ್ ಆಗಿ ವಿಡಿಯೋ ಮಾಡಿ ನಮಗೆ ಹಾಕಿ, ನಾವು ಅದನ್ನ ನೋಡ್ಕೊಂಡು ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತ ಹಾಕಿ, ಅಥವಾ ಎಸ್ ಅಥವಾ ಮಾಡಿ ಅಂತ ಏನಾದರೂ ಒಂದು ಕಾಮೆಂಟ್ ಅನ್ನು ಮಾಡಿ. ಎಷ್ಟು ಜನರು ಕಾಮೆಂಟ್ ಮಾಡ್ತೀರಾ, ನಾನು ಖಂಡಿತ ಒಂದು ಜಮೀನಿನಲ್ಲಿ ಹೋಗಿ ನಾನು ಇದನ್ನ ಖುದ್ದಾಗಿ ನಿಮಗೆ ಮಾಡಿ ತೋರಿಸ್ತೇನೆ. ಇದರಿಂದ ನಿಮಗೆ ಬೆಳೆ ಪರಿಹಾರದ ಹಣವನ್ನ ನೀವು ಪಡ್ಕೊಳ್ತೀರಾ, ತಕ್ಷಣ ಹಣ ಹಾಕ್ತಾರೆ. ಹಾಗಾಗಿ ಹೇಳ್ತಾ ಇರೋದು, ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಎಲ್ಲಾ ರೈತ ಸ್ನೇಹಿತರಿಗೆ ಶೇರ್ ಮಾಡಿ, ಎಷ್ಟಾಗುತ್ತೆ ಅಷ್ಟೊಂದು ಶೇರ್ ಮಾಡಿ. ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ, ಕಾಮೆಂಟ್ ಮಾಡಿ. ನೋಡಿ, ಈ ಒಂದು ಬೆಳೆ ಪರಿಹಾರದ ಹಣ ಇವಷ್ಟೇ ಜಿಲ್ಲೆಗಳಿಗೆ ಬರ್ತಾ ಇಲ್ಲ, ಇನ್ನೂ ಕೆಲವು ಜಿಲ್ಲೆಗಳಿಗೆ ಬರ್ತಾ ಇದಾವೆ. ಅದ್ರ ಬಗ್ಗೆನೂ ಕೂಡ ರಿಸರ್ಚ್ ಮಾಡ್ತಾ ಇದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೇವೆ. ನೆಕ್ಸ್ಟ್ ವಿಡಿಯೋ ಐ ಥಿಂಕ್ ಇನ್ನು 2 days ಆದ್ಮೇಲೆ ಬಿಡ್ತವೆ. ಹಾಗಾಗಿ ಈ ಒಂದು ವಿಡಿಯೋಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ. ಇದರಿಂದ ನಾವು ಹಾಕಿರುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಓಕೆ, ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿದಿರಾ ಅಂತ ಭಾವಿಸಿದ್ದೇನೆ. ಯಾರು ಸ್ಕಿಪ್ ಮಾಡಿ ನೋಡಿದ್ರೆ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡಿ. ಓಕೆ, ಅಲ್ಲಿವರೆಗೂ ಥ್ಯಾಂಕ್ ಯು.